ಯಾವುದೋ ದಟ್ಟಡವಿಯಲ್ಲಿ ಇದ್ದುಕೊಂಡು ನಕ್ಸಲ್ ಚಟುವಟಿಕೆಯನ್ನ ಮಾಡ್ತಾ ಇದ್ದಂತ ಈ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಈಗ ನಕ್ಸಲ್ ಶರಣಾಗತಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಕ್ಸಲ್ ನಾಯಕರನ್ನ ವಿಚಾರಣೆ ಮಾಡುತ್ತೆ ಎನ್ಐಎ ಟೀಮ್ ಇವರನ್ನ ವಿಚಾರಣೆ ಮಾಡುತ್ತೆ. ನಕ್ಸಲ್ ನಾಯಕರ ಶರಣಾಗತಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 6 ಜನ ನಕ್ಸಲರನ್ನ ವಿಚಾರಣೆ ಮಾಡುತ್ತೆ ಎನ್ಐಎ ಟೀಮ್. ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಕೇಸ್ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಮುಂಡಗಾರು ಲತಾ ಅವ್ರ ಮೇಲೆ 85 ಕೇಸ್ ಇದೆ, ಸುಂದರಿ ಮೇಲೆ 71 ಕೇಸ್ ಇದೆ, ಜಯಣ್ಣ ಮೇಲೆ 50 ಕೇಸ್ ಇದೆ, ವನಜಾಕ್ಷಿ ಮೇಲೆ 29 ಕೇಸ್ಗಳಿದಾವೆ, ಕೇರಳ ಜಿಶಾ ಮೇಲೆ 17 ಕೇಸ್ ಇದೆ, ತಮಿಳುನಾಡಿನ ವಸಂತ ಮೇಲೆ 8 ಕೇಸು. 6 ನಕ್ಸಲರ ಪ್ರಕ್ರಿಯೆ ಶರಣಾಗತಿ ಪ್ರಕ್ರಿಯೆಗೆ ಈಗ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಇವ್ರ ಮೇಲೆ ಇಷ್ಟು ಕೇಸ್ಗಳಿದಾವೆ, ಹಿಂಗಾಗಿ ಇದರ ವಿಚಾರಣೆ ಆಗ್ಬೇಕಲ್ಲ. ಎನ್ಐಎ ಅಧಿಕಾರಿಗಳು ಇವರ ವಿಚಾರಣೆಯನ್ನು ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಇವರು ಕೋರ್ಟ್ ಮುಂದೆ ಶರಣಾಗ್ತಾರೆ. ನಾವು ಮುಖ್ಯವಾಹಿನಿಗೆ ಬರ್ತೀವಿ, ನಾವು ಇಷ್ಟು ದಿನಗಳ ಕಾಲ ಸಮಾಜಘಾತುಕ ಚಟುವಟಿಕೆಯನ್ನು ಮಾಡಿದ್ದೀವಿ, ಆದರೆ ಇನ್ನು ಮುಂದೆ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿ ಈ ನಕ್ಸಲರು 6 ಜನ ನಕ್ಸಲರು ಶರಣಾಗ್ತಾರೆ. ಈ 6 ಜನ ನಕ್ಸಲರ ಮೇಲೆ 16 ಕೇಸ್ಗಳಿದಾವೆ. ಮುಂಡಗಾರು ಲತಾ ನಕ್ಸಲ್ ಏನು ಟೀಮ್ ಇತ್ತು ಇದರ ನೇತೃತ್ವವನ್ನು ವಹಿಸಿದ್ದು ವಿಕ್ರಮ್ ಗೌಡ. ಆದ ನಂತರ ಈಗ ಮುಂಡಗಾರು ಲತಾ ಅವ್ರ ಮೇಲೆ 85 ಕೇಸ್ ಇತ್ತು, ಸುಂದರಿ ಮೇಲೆ 71 ಇತ್ತು, ಜಯಣ್ಣ ಮೇಲೆ 50 ಇತ್ತು, ವನಜಾಕ್ಷಿ ಮೇಲೆ 21 ಕೇಸ್ ಇತ್ತು, ಕೇರಳದ ಜಿಶಾ ಮೇಲೆ 17 ಇತ್ತು, ತಮಿಳುನಾಡಿನ ವಸಂತ ಮೇಲೆ 8 ಕೇಸ್ಗಳಿತ್ತು. ಈ 6 ಜನ ನಕ್ಸಲರು ಇವತ್ತು ಶರಣಾಗ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಚೇತನ್ನ, ಈ 6 ಜನ ನಕ್ಸಲರು ಎಷ್ಟು ಗಂಟೆಗೆ ಶರಣಾಗ್ತಾರೆ? ಶರಣಾಗತಿಯ ಪ್ರಕ್ರಿಯೆಗಳೆಲ್ಲ ಹೇಗಿರುತ್ತೆ? ಎನ್ಐಎ ಇವರ ತನಿಖೆ ವಿಚಾರಣೆ ಮಾಡುತ್ತಂತೆ. ಇದೆಲ್ಲ ಎಷ್ಟೊತ್ತಿಗೆ ಏನ್ ಕತೆ, ಏನ್ ವಿವರ ಇದೆ ಈಗ ತಮ್ಮ ಹತ್ರ ಚೇತನ್? ರಂಜಿತ್, ಈಗ ನಮಗೆ ಇರುವಂತ ಮಾಹಿತಿಯಂತೆ 10 ರಿಂದ 15 ನಿಮಿಷದೊಳಗೆ 6 ಮಂದಿ ನಕ್ಸಲರು ಮತ್ತೆ ಏನು ಶಾಂತಿಗಾಗಿ ನಾಗರಿಕ ವೇದಿಕೆ ಇದೆ ಅವರ ತಂಡ ಈಗ ಇಲ್ಲಿಗೆ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ ಬೆಳಿಗ್ಗೆ 6 ಗಂಟೆಗೆ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಕಾಡಿ ತೆರಳಿದ್ರು. ಅಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಅನ್ನ ಕೂಡ ಏನು 6 ಮಂದಿ ನಕ್ಸಲರು ಹಾಕಿ ಅವ್ರನ್ನ ಬರಮಾಡ್ಕೊಂಡು ಅವ್ರ ಜೊತೆಗೆ ಬರ್ತಾ ಇದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಶೃಂಗೇರಿ ಭಾಗದಿಂದ ಚಿಕ್ಕಮಗಳೂರು ಬರ್ಲಿಕ್ಕೆ 3 ಗಂಟೆ ಸಮಯಾವಕಾಶ ಬೇಕಿತ್ತು. ಹಾಗಾಗಿ ಇನ್ನೊಂದು 10 ರಿಂದ 15 ನಿಮಿಷದೊಳಗೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಈಗಾಗಲೇ ಏನು ಪ್ರವಾಸಿ ಮಂದಿರಕ್ಕೆ ಪ್ರಾರಂಭದಲ್ಲಿ ಬರ್ತಾರೆ, ಅಲ್ಲಿ ಅವರ ಸಂಬಂಧಿಕರಿರ್ಬೋದು ಮತ್ತೆ 15 ನಿಮಿಷದೊಳಗೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಈಗಾಗಲೇ ಏನು ಪ್ರವಾಸಿ ಮಂದಿರಕ್ಕೆ ಪ್ರಾರಂಭದಲ್ಲಿ ಬರ್ತಾರೆ, ಅಲ್ಲಿ ಅವರ ಸಂಬಂಧಿಕರಿರ್ಬೋದು ಮತ್ತೆ ಆಪ್ತರು ಏನು ಈ ಹಿಂದೆ ಯಾರ್ಯಾರನ್ನ ಸ್ನೇಹಿತರಿದ್ರು ಅವ್ರನ್ನ ಮಾತನಾಡಿಸ್ತಾರೆ. ಮತ್ತೆ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿಂದ ನೇರವಾಗಿ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತೆ ಸರ್ಕಾರದ ಏನೋ ಒಂದು ಕಮಿಟಿ ಇದೆ, ಶರಣಾಗತಿ ಕಮಿಟಿ, ಅವರ ನೇತೃತ್ವದಲ್ಲಿ ನೇರವಾಗಿ ಇಲ್ಲೇ ಪಕ್ಕದಲ್ಲಿರುವಂಥ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶರಣಾಗತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಲ್ಲಿ ಶರಣಾಗತಿ ಪ್ರಕ್ರಿಯೆ ನಡೆದ ನಂತರ ಪೊಲೀಸರು ಅವರನ್ನ ಅಲ್ಲಿ ವಶಕ್ಕೆ ಕೂಡ ಪಡಿತಾರೆ. ಮತ್ತೆ ಕೆಲವೊಂದು ಪ್ರೋಸೆಸ್ಗಳು ಕೂಡ ಇರುತ್ತೆ. ಅಂದ್ರೆ ಒಂದು ಪ್ರೋಸೆಸ್ ಏನು ಅಂದ್ರೆ ಅವ್ರ ಹತ್ರ ಸ್ಟೇಟ್ಮೆಂಟ್ ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಪಡಿತಾರೆ, ಸ್ಟೇಟ್ಮೆಂಟ್ ಕೂಡ ಪಡಿತಾರೆ. ಅದಾದ ನಂತರ ಇವತ್ತು ಅವರು ವೆಪನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅಥವಾ ಮುಂದೆ ಅದನ್ನ ವೆಪನ್ ಅನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಿರೋ ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಇವಾಗ ಕೇವಲ ಅವರು ಶರಣಾಗತಿಗೆ ಬರ್ತಾ ಇರುವಂತ ಮಾಹಿತಿ ಕೂಡ ಇದೆ. ಅಲ್ಲಿ ಏನೆಲ್ಲ ಪ್ರೋಸೆಸ್ ಆಗುತ್ತೆ ಅದಾದ ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸ್ತಾರೆ. ಅದಾದ ನಂತರ ನ್ಯಾಯಾಲಯ ಯಾವ ರೀತಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಇದರ ನಡುವೆ ಪ್ರಮುಖವಾಗಿರುವಂತದ್ದು ಎನ್ಐಎ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ UPA ಆಕ್ಟ್ ಏನಿದೆ ಅದು ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ಪ್ರಕರಣದ ತನಿಖೆಯನ್ನ ಎನ್ಐಎ ಕೂಡ ನಡೆಸುತ್ತೆ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಸದ್ಯಕ್ಕಿರುವಂತದ್ದು. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಜಿಶಾ, ತಮಿಳುನಾಡಿನ ವಸಂತ, ಈ 6 ಜನ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಾಗುತ್ತೆ. ಸುಮಾರು 10 ರಿಂದ 15 ನಿಮಿಷದಲ್ಲಿ ಇವರು ಶರಣಾಗ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರು ಪೊಲೀಸ್ ಇಲಾಖೆಯಿಂದ ಆ ಪ್ರಕ್ರಿಯೆ ನಡೆಯುತ್ತೆ. ಶರಣಾಗತಿಯಾಗುವ ನಕ್ಸಲರ ವಿಚಾರಣೆಗೆ ಟೀಮ್ ರಚನೆ ಕೂಡ ಆಗಿದೆ. ಯಾವುದೋ ದಟ್ಟಡವಿಯಲ್ಲಿ ಇದ್ದುಕೊಂಡು ನಕ್ಸಲ್ ಚಟುವಟಿಕೆಯನ್ನ ಮಾಡ್ತಾ ಇದ್ದಂತ ಈ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಈಗ ನಕ್ಸಲ್ ಶರಣಾಗತಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಕ್ಸಲ್ ನಾಯಕರನ್ನ ವಿಚಾರಣೆ ಮಾಡುತ್ತೆ ಎನ್ಐಎ ಟೀಮ್ ಇವರನ್ನ ವಿಚಾರಣೆ ಮಾಡುತ್ತೆ. ನಕ್ಸಲ್ ನಾಯಕರ ಶರಣಾಗತಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 6 ಜನ ನಕ್ಸಲರನ್ನ ವಿಚಾರಣೆ ಮಾಡುತ್ತೆ ಎನ್ಐಎ ಟೀಮ್.
ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಕೇಸ್ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ NIA ಅಧಿಕಾರಿಗಳು. ಮುಂಡಗಾರು ಲತಾ ಅವ್ರ ಮೇಲೆ 85 ಕೇಸ್ ಇದೆ, ಸುಂದರಿ ಮೇಲೆ 71 ಕೇಸ್ ಇದೆ, ಜಯಣ್ಣ ಮೇಲೆ 50 ಕೇಸ್ ಇದೆ, ವನಜಾಕ್ಷಿ ಮೇಲೆ 29 ಕೇಸ್ಗಳಿದಾವೆ. ಕೇರಳ ಜಿಶಾ ಮೇಲೆ 17 ಕೇಸ್ ಇದೆ. ತಮಿಳುನಾಡಿನ ವಸಂತ ಮೇಲೆ 8 ಕೇಸು. 6 ನಕ್ಸಲರ ಪ್ರಕ್ರಿಯೆ, ಶರಣಾಗತಿ ಪ್ರಕ್ರಿಯೆಗೆ ಈಗ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಇವ್ರ ಮೇಲೆ ಇಷ್ಟು ಕೇಸ್ಗಳಿದಾವೆ. ಹಿಂಗಾಗಿ ಇದರ ವಿಚಾರಣೆ ಆಗ್ಬೇಕಲ್ಲ. NIA ಅಧಿಕಾರಿಗಳು ಇವರ ವಿಚಾರಣೆಯನ್ನು ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಇವರು ಕೋರ್ಟ್ ಮುಂದೆ ಶರಣಾಗ್ತಾರೆ. ನಾವು ಮುಖ್ಯವಾಹಿನಿಗೆ ಬರ್ತೀವಿ, ನಾವು ಇಷ್ಟು ದಿನಗಳ ಕಾಲ ಸಮಾಜಘಾತುಕ ಚಟುವಟಿಕೆಯನ್ನು ಮಾಡಿದ್ದೀವಿ, ಆದರೆ ಇನ್ನು ಮುಂದೆ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂಥೇಳಿ ಈ ನಕ್ಸಲರು 6 ಜನ ನಕ್ಸಲರು ಶರಣಾಗ್ತಾರೆ. ಈ 6 ಜನ ನಕ್ಸಲರ ಮೇಲೆ 16 ಕೇಸ್ಗಳಿದಾವೆ. ಮುಂಡಗಾರು ಲತಾ ನಕ್ಸಲ್ ಏನು ಟೀಮ್ ಇತ್ತು, ಇದರ ನೇತೃತ್ವವನ್ನು ವಹಿಸಿದ್ದು ವಿಕ್ರಮ್ ಗೌಡ. ಆದ ನಂತರ ಈಗ ಮುಂಡಗಾರು ಲತಾ ಅವ್ರ ಮೇಲೆ 85 ಕೇಸ್ ಇತ್ತು, ಸುಂದರಿ ಮೇಲೆ 71 ಇತ್ತು, ಜಯಣ್ಣ ಮೇಲೆ 50 ಇತ್ತು, ವನಜಾಕ್ಷಿ ಮೇಲೆ 21 ಕೇಸ್ ಇತ್ತು, ಕೇರಳದ ಜಿಶಾ ಮೇಲೆ 17 ಇತ್ತು, ತಮಿಳುನಾಡಿನ ವಸಂತ ಮೇಲೆ 8 ಕೇಸ್ಗಳಿತ್ತು. ಈ 6 ಜನ ನಕ್ಸಲರು ಇವತ್ತು ಶರಣಾಗ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಚೇತನ್ನ, ಈ 6 ಜನ ನಕ್ಸಲರು ಎಷ್ಟು ಗಂಟೆಗೆ ಶರಣಾಗ್ತಾರೆ? ಶರಣಾಗತಿಯ ಪ್ರಕ್ರಿಯೆಗಳೆಲ್ಲ ಹೇಗಿರುತ್ತೆ? NIA ಇವರ ತನಿಖೆ ವಿಚಾರಣೆ ಮಾಡುತ್ತಂತೆ. ಇದೆಲ್ಲ ಎಷ್ಟೊತ್ತಿಗೆ ಏನ್ ಕತೆ, ಏನ್ ವಿವರ ಇದೆ ಈಗ ತಮ್ಮ ಹತ್ರ ಚೇತನ್? ರಂಜಿತ್, ಈಗ ನಮಗೆ ಇರುವಂತ ಮಾಹಿತಿಯಂತೆ 10 ರಿಂದ 15 ನಿಮಿಷದೊಳಗೆ 6 ಮಂದಿ ನಕ್ಸಲರು ಮತ್ತೆ ಏನು ಶಾಂತಿಗಾಗಿ ನಾಗರಿಕ ವೇದಿಕೆ ಇದೆ ಅವರ ತಂಡ ಈಗ ಇಲ್ಲಿಗೆ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ ಬೆಳಿಗ್ಗೆ 6 ಗಂಟೆಗೆ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಕಾಡಿಗೆ ತೆರಳಿದ್ರು. ಅಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಅನ್ನು ಕೂಡ ಏನು 6 ಮಂದಿ ನಕ್ಸಲರು ಹಾಕಿ ಅವ್ರನ್ನ ಬರಮಾಡ್ಕೊಂಡು ಅವ್ರ ಜೊತೆಗೆ ಬರ್ತಾ ಇದಾರೆ ಅನ್ನೋಂತ ಮಾಹಿತಿ ಇದೆ. ಸದ್ಯಕ್ಕೆ ಶೃಂಗೇರಿ ಭಾಗದಿಂದ ಚಿಕ್ಕಮಗಳೂರು ಬರ್ಲಿಕ್ಕೆ 3 ಗಂಟೆ ಸಮಯಾವಕಾಶ ಬೇಕಿತ್ತು. ಹಾಗಾಗಿ ಇನ್ನೊಂದು 10 ರಿಂದ 15 ನಿಮಿಷದೊಳಗೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಈಗಾಗಲೇ ಏನು ಪ್ರವಾಸಿ ಮಂದಿರಕ್ಕೆ ಪ್ರಾರಂಭದಲ್ಲಿ ಬರ್ತಾರೆ, ಅಲ್ಲಿ ಅವರ ಸಂಬಂಧಿಕರಿರ್ಬೋದು ಮತ್ತೆ 15 ನಿಮಿಷದೊಳಗೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಈಗಾಗಲೇ ಏನು ಪ್ರವಾಸಿ ಮಂದಿರಕ್ಕೆ ಪ್ರಾರಂಭದಲ್ಲಿ ಬರ್ತಾರೆ, ಅಲ್ಲಿ ಅವರ ಸಂಬಂಧಿಕರಿರ್ಬೋದು ಮತ್ತೆ ಆಪ್ತರು ಏನು ಈ ಹಿಂದೆ ಯಾರ್ಯಾರನ್ನ ಸ್ನೇಹಿತರಿದ್ರು ಅವ್ರನ್ನ ಮಾತನಾಡಿಸ್ತಾರೆ. ಮತ್ತೆ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿಂದ ನೇರವಾಗಿ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತೆ ಸರ್ಕಾರದ ಏನೋ ಒಂದು ಕಮಿಟಿ ಇದೆ, ಶರಣಾಗತಿ ಕಮಿಟಿ, ಅವರ ನೇತೃತ್ವದಲ್ಲಿ ನೇರವಾಗಿ ಇಲ್ಲೇ ಪಕ್ಕದಲ್ಲಿರುವಂಥ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶರಣಾಗತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಲ್ಲಿ ಶರಣಾಗತಿ ಪ್ರಕ್ರಿಯೆ ನಡೆದ ನಂತರ ಪೊಲೀಸರು ಅವರನ್ನ ಅಲ್ಲಿ ವಶಕ್ಕೆ ಕೂಡ ಪಡಿತಾರೆ. ಮತ್ತೆ ಕೆಲವೊಂದು ಪ್ರೋಸೆಸ್ಗಳು ಕೂಡ ಇರುತ್ತೆ. ಅಂದ್ರೆ ಒಂದು ಪ್ರೋಸೆಸ್ ಏನು ಅಂದ್ರೆ ಅವ್ರ ಹತ್ರ ಸ್ಟೇಟ್ಮೆಂಟ್ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿನ ಪಡಿತಾರೆ, ಸ್ಟೇಟ್ಮೆಂಟ್ ಕೂಡ ಪಡಿತಾರೆ. ಅದಾದ ನಂತರ ಇವತ್ತು ಅವರು ವೆಪನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅಥವಾ ಮುಂದೆ ಅದನ್ನ ವೆಪನ್ ಅನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸಕ್ಕೆ ಪೊಲೀಸ್ ಮುಂದಾಗ್ತಿರೋ ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಇವಾಗ ಕೇವಲ ಅವರು ಶರಣಾಗತಿಗೆ ಬರ್ತಾ ಇರುವಂತ ಮಾಹಿತಿ ಕೂಡ ಇದೆ. ಅಲ್ಲಿ ಏನೆಲ್ಲ ಪ್ರೋಸೆಸ್ ಆಗುತ್ತೆ ಅದಾದ ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸ್ತಾರೆ. ಅದಾದ ನಂತರ ನ್ಯಾಯಾಲಯ ಯಾವ ರೀತಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಇದರ ನಡುವೆ ಪ್ರಮುಖವಾಗಿರುವಂತದ್ದು NIA ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ UPA ಆಕ್ಟ್ ಏನಿದೆ ಅದು ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ಪ್ರಕರಣದ ತನಿಖೆಯನ್ನ NIA ಕೂಡ ನಡೆಸುತ್ತೆ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಸದ್ಯಕ್ಕಿರುವಂತದ್ದು. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಜಿಶಾ, ತಮಿಳುನಾಡಿನ ವಸಂತ್, ಈ 6 ಜನ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಾಗುತ್ತೆ. ಸುಮಾರು 10 ರಿಂದ 15 ನಿಮಿಷದಲ್ಲಿ ಇವರು ಶರಣಾಗ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರು ಪೊಲೀಸ್ ಇಲಾಖೆಯಿಂದ ಆ ಪ್ರಕ್ರಿಯೆ ನಡೆಯುತ್ತೆ. ಶರಣಾಗತಿಯಾಗುವ ನಕ್ಸಲರ ವಿಚಾರಣೆಗೆ ಟೀಮ್ ರಚನೆ ಕೂಡ ಆಗಿದೆ.